ಚರ್ಚೆ ಮಾಡುವಂತಹ ಒಂದು ವಿಷಯ ಶಿಕ್ಷಣ ಎನ್ನುವಂತಹ ಒಂದು ಸೆಕೆಂಡ್ ಸೆಮಿಸ್ಟರ್ಗೆ ಸೇರಿರುವಂತಹ ಒಂದು ಲೆಸನಲ್ಲಿ ಬರುವಂತಹ ಹೈಯರ್ ಎಜುಕೇಷನ್, ಉನ್ನತ ಶಿಕ್ಷಣ. ಉನ್ನತ ಶಿಕ್ಷಣ ಅಂದರೆ ಏನು, ಉನ್ನತ ಶಿಕ್ಷಣದ ಮುಂದೆ ಇವತ್ತಿರುವಂತಹ ಸಮಸ್ಯೆಗಳು ಏನು, ಸವಾಲುಗಳು ಏನು, ಮುಂದೆ ಅದರಿಂದ ನಾವು ಇಟ್ಕೊಂಡಿರುವಂತಹ ಪ್ರತೀಕ್ಷೆಗಳು ಅಥವಾ ನಿರೀಕ್ಷೆಗಳು ಏನು ಅನ್ನುವಂಥದ್ದು. Today we are going to discuss about what is higher education, what are the problems and challenges of higher education. Also we are going to discuss about prospectus of higher education for future days. As we all know very well, higher education is something which is post-secondary education. It is also called as tertiary education because it is going to lead you to get an academic degree. Higher education includes teaching, research, and then applying the work for medical schools and dental schools and all that, where we are going to do the research work, and social service activities in universities, etc., etc. With all these things, higher education leads to different kinds of knowledge, skill development. ಉನ್ನತ ಶಿಕ್ಷಣ ಅನ್ನುವಂಥದ್ದು ಪ್ರಾಥಮಿಕ ಮತ್ತು ಮಾಧ್ಯಮಿಕ ಶಿಕ್ಷಣದ ಹಂತಗಳನ್ನು ದಾಟಿದ ಮೇಲೆ ಪಡೆಯುವಂತಹ ಒಂದು ಶಿಕ್ಷಣ. ಈ ಪದವಿ ಶಿಕ್ಷಣ ಅಥವಾ ಸ್ನಾತಕೋತ್ತರ ಪದವಿಗಳನ್ನು ಉನ್ನತ ಶಿಕ್ಷಣ ಅಂತಾನೆ ನಾವು ಕರಿತಾ ಬರಬಹುದು. ಅವುಗಳಂದ್ರೆ BA, BSc, BCom, BE, MA, MSc, MCom, MTech, ಎಟ್ಸೆಟ್ರಾ ಎಟ್ಸೆಟ್ರಾ. ಈ ಒಂದು ಹೈಯರ್ ಎಜುಕೇಷನ್ ಅಲ್ಲಿ ಅಂದ್ರೆ ಉನ್ನತ ಶಿಕ್ಷಣ ವ್ಯವಸ್ಥೆಯಲ್ಲಿ ನಾವು ನೋಡುವಂಥದ್ದು ಬೋಧನಾ ಕಾರ್ಯ, ಸಂಶೋಧನಾ ಕಾರ್ಯ ಅಥವಾ ಇನ್ನಿತರೆ ಸಾಮಾಜಿಕ ಕಾರ್ಯಗಳನ್ನು ನಾವು ಕಾಣ್ತಾ ಬರುವಂಥದ್ದು. What are the problems of higher education in the modern days that we are finding? ಉನ್ನತ ಶಿಕ್ಷಣದ ಮುಂದಿರುವ ಸಮಸ್ಯೆಗಳು ಯಾವುವು ಅನ್ನುವಂಥದ್ದು ನೋಡಿದಾಗ, this is expensive. It is becoming expensive day by day. Of course, our government says that it is the free education or education for girls is it is reduced, prices have fees has been reduced and etc., etc. But then university, to maintain its expenditures, they have to, according to their rules and regulations, they do have to increase 2% or 5% of the fees every year as per their rules. That itself is becoming expensive for the students who are coming from rural background. ಹೆಚ್ಚು ಹೆಚ್ಚು ದುಬಾರಿ ಆಗ್ತಾ ಇರುವಂತಹ ಒಂದು ಶಿಕ್ಷಣ ವ್ಯವಸ್ಥೆಯನ್ನು ನಾವಿವತ್ತು ಕಾಣ್ತಾ ಇದ್ದೇವೆ. ಅನೇಕ ರೀತಿಯ ಫೀಸ್ಗಳನ್ನು ಕಟ್ಟಬೇಕಾಗಿ ಬರುತ್ತೆ. ಕಾನ್ವೊಕೇಶನ್ ಫೀಸ್ ಕಟ್ಟಬೇಕು, ಎಕ್ಸಾಮಿನೇಷನ್ಗೆ ರಿಪಿಟೇಷನ್ ಫೀಸ್ ಕಟ್ಟುವಂತಹ ಸಂದರ್ಭದಲ್ಲಿ ಹೆಚ್ಚು ಹೆಚ್ಚು ಫೀಸನ್ನು ಕಟ್ಟುವಂತಹ ಪರಿಸ್ಥಿತಿ ಅವರಿಗೆ ಉಂಟಾಗತ್ತೆ. ಇದೆಲ್ಲದರಿಂದ ಶಿಕ್ಷಣ ಅನ್ನುವಂಥದ್ದು ಮಕ್ಕಳಿಗೆ ಬಹಳ ದುಬಾರಿ ಆಗ್ತಾ ಇದೆ ಅನ್ನುವಂಥದ್ದನ್ನು ನಾವಿಲ್ಲಿ ನೋಡ್ತಾ ಬರ್ತೇವೆ. ಹೈಯರ್ ಎಜುಕೇಷನ್ ಅಲ್ಲಿ ಇದು ಕರಿಕ್ಯುಲಮ್ ಅನ್ನುವಂಥದ್ದು, ಪಠ್ಯಕ್ರಮ ಅನ್ನುವಂಥದ್ದು ತುಂಬಾ ರಿಜಿಡ್ ಆಗಿ ಇರುತ್ತೆ. ಈ ರಿಜಿಡ್ ಕರಿಕ್ಯುಲಮ್ ಮೇಕ್ಸ್ ದಿ ಲರ್ನರ್ಸ್ ಟು ಬಿ ಕೈಂಡ್ ಆಫ್ ಅ ಬರ್ಡನ್. ಇದನ್ನ ಒಂದು ಹೊರೆ ಅನ್ನೋ ರೀತಿಯಲ್ಲಿ ವಿದ್ಯಾರ್ಥಿಗಳು ಭಾವಿಸ್ತಾ ಬರ್ತಾರೆ. ಯಾಕೆ ಅಂತಂದ್ರೆ ಅಲ್ಲಿರುವಂತಹ ಪಠ್ಯಕ್ರಮ ಬಹಳ ಔಪಚಾರಿಕತೆಯಿಂದ ಕೂಡಿರುತ್ತೆ, ಮತ್ತೆ ಕಲಿಕೆಯ ಪ್ರಕ್ರಿಯೆ ಬಹಳ ಕಟ್ಟುನಿಟ್ಟಾಗಿ ಇರುವಂತದ್ದನ್ನ ನಾವು ಕಾಣ್ತಾ ಬರ್ತೇವೆ. ಯಾವುದೇ ಒಂದು ಉನ್ನತ ಶಿಕ್ಷಣ ವ್ಯವಸ್ಥೆಯಲ್ಲಿ ಅನೇಕ ಸಂದರ್ಭಗಳಲ್ಲಿ ನಿಯರ್ಲಿ 75 to 80% ಸಿಸ್ಟಮ್ ಅನ್ನ ನಾವು ನೋಡಿದಾಗ ಮೂಲಭೂತ ಸೌಕರ್ಯಗಳ ಕೊರತೆ ಇರುವಂತದ್ದನ್ನ ನಾವು ಕಾಣ್ತಾ ಬರ್ತೇವೆ. There are lack of basic facilities and infrastructure. If at all we are going to go for a small survey, we can definitely see that there is going to be a lack of basic facilities like washroom facilities, restroom facilities for girls, the lunchroom facilities, the playground, etc., etc. ಕುಳಿತುಕೊಳ್ಳುವಂತಹ ಒಂದು ಡೆಸ್ಕ್ಗಳ ಒಂದು ಕೊರತೆಯಿಂದ ಹಿಡಿದು ವಾಶ್ರೂಮ್ಸ್ ಆಗಿರಬಹುದು ಅಥವಾ ಪ್ಲೇಗ್ರೌಂಡ್ ಆಗಿರಬಹುದು, ಈ ರೀತಿಯಲ್ಲಿ ಕೆಲವು ಕಡೆಗಳಲ್ಲಿ ಮೂಲಭೂತ ಸೌಲಭ್ಯಗಳ ಕೊರತೆಯನ್ನ ಕಾಣ್ತಾ ಬರ್ತೇವೆ. ಇಲ್ಲೇ ಒಂದು ಎಕ್ಸ್ಪ್ಲನೇಷನ್ ಕೊಡ್ಲಿಕ್ಕೆ ಇಷ್ಟಪಡ್ತೇನೆ. ಇತ್ತೀಚಿನ ದಿನಗಳಲ್ಲಿ ಸರ್ಕಾರದಿಂದ ಮತ್ತು ಹೈಯರ್ ಎಜುಕೇಶನ್ ಸಿಸ್ಟಮ್ನಿಂದ ಅನೇಕ ರೀತಿಯ ಫಂಡ್ ಜನರೇಷನ್ ಆಗ್ತಾ ಇರೋದ್ರಿಂದ ಈ ಒಂದು ಸಮಸ್ಯೆ ಹೆಚ್ಚು ಕಡಿಮೆ ಸಾಲ್ವ್ ಆಗ್ತಾ ಇದೆ ಅಂತಾನೆ ನಾವು ಇಲ್ಲಿ ಅರ್ಥ ಮಾಡ್ಕೊಳ್ತಾ ಬರಬಹುದು. ಐ ಥಿಂಕ್ ಯು ಆಲ್ ಆರ್ ವಿಟ್ನೆಸ್ಸಿಂಗ್ ರೂಸಾ ಮತ್ತೆ ಬೇರೆ ಬೇರೆ ಒಂದು ಪ್ರಾಜೆಕ್ಟ್ಗಳ ಅಡಿಯಲ್ಲಿ ಕಾಲೇಜ್ಗಳಲ್ಲಿ ನಾವು ನೋಡ್ತಾ ಇದ್ದೇವೆ. ಪ್ರಾಜೆಕ್ಟರ್ಸ್ ಇದಾವೆ, ಆಮೇಲೆ ಸ್ಕ್ರೀನ್ಸ್ ಇದೆ,
ತನ್ಮೂಲಕ ಅನೇಕ ಟೀಚರ್ಸ್ ICTಯನ್ನು ಯೂಸೇಜ್ ಮಾಡ್ತಾ ಇದ್ದಾರೆ. ಇದೆಲ್ಲ ಇವತ್ತಿನ ಒಂದು ಡೆವಲಪ್ಮೆಂಟ್ಸ್ ನಾವು ಕಾಣ್ತಾ ಇರುವಂಥದ್ದು. ಎನಿವೇ ವಿಲ್ ಕಮ್ ಬ್ಯಾಕ್ ಟು ದಿ ಪ್ರಾಬ್ಲಮ್ಸ್ ಆಫ್ ಹೈಯರ್ ಎಜುಕೇಶನ್. ಹೈಯರ್ ಎಜುಕೇಶನ್ ಇನ್ಸ್ಟಿಟ್ಯೂಟ್ಸ್ ಮೋಸ್ಟ್ ಆಫ್ ದ ಟೈಮ್ಸ್ ಹ್ಯಾವ್ ಬಿಕಮ್ ಲೈಕ್ ಅ ಪ್ರೊಡ್ಯೂಸರ್ಸ್ ಆಫ್ ಡಿಗ್ರಿ. ಅಂದರೆ ಅಲ್ಲಿ ಏನಾಗ್ತಾ ಹೋಗ್ತಾ ಇದೆ ಅಂತ ಹೇಳಿದ್ರೆ, ಹೆಚ್ಚು ಹೆಚ್ಚು ಶಿಕ್ಷಣವನ್ನ ಪದವಿಯನ್ನ ಕೊಡೋದಕ್ಕೆ ಹೆಚ್ಚು ಕಾನ್ಸಂಟ್ರೇಟ್ ಮಾಡ್ತಾ ಇರೋ ಹಾಗೆ ಆಗ್ತಾ ಇದೆ ಬಿಟ್ರೆ, ಅವರಲ್ಲಿ ಉದುಗಿರುವಂತಹ ಒಂದು ಸ್ಕಿಲ್ನ ಹೊರಗೆ ತೆಗೆಯೋದು ಹೇಗೆ? ಆ ಸ್ಕಿಲ್ ಡೆವಲಪ್ ಆದರೆ ತಾನೇ ಅವರಿಗೆ ಹೆಚ್ಚು ಹೆಚ್ಚು ಉದ್ಯೋಗಾವಕಾಶಗಳು ಸಿಗುವಂಥದ್ದು. ಕೇವಲ ABCD 1 2 3 ಕಲ್ತ್ಕೊಂಡು ನಾನು ಹೊರಗಡೆ ಬರ್ತೀನಿ ಕಾಲೇಜಿಂದ ಅಂತ ಆದಾಗ ಪ್ರಾಕ್ಟಿಕಲ್ ನಾಲೆಡ್ಜ್ ಏನಿರುತ್ತೆ ಆ ವಿದ್ಯಾರ್ಥಿಗಳಿಗೆ? ಸೊ ಹಾಗಾಗಿ ಹೆಚ್ಚು ಹೆಚ್ಚು ಡಿಗ್ರಿಗಳನ್ನು ಪ್ರೊಡ್ಯೂಸ್ ಮಾಡುವಂತಹ ಅಥವಾ ಡಿಗ್ರಿ ಹೋಲ್ಡರ್ಸ್ ಅನ್ನ ಪ್ರೊಡ್ಯೂಸ್ ಮಾಡುವಂತಹ ಒಂದು ಕಾರ್ಖಾನೆಗಳಂತಾಗಿದೆಯೇ ಹೊರತು ಅಲ್ಲಿ ಸ್ಕಿಲ್ಗೆ ಹೆಚ್ಚು ಅವಕಾಶ ಆಗ್ತಾ ಇಲ್ಲ ಅನ್ನುವಂಥದ್ದು ಇವತ್ತು ನಾವು ಕಾಣ್ತಾ ಇರುವಂತಹ ಒಂದು ಮೇಜರ್ ಪ್ರಾಬ್ಲಮ್ ಆಗಿರುವಂಥದ್ದು. ಪಡೆಯುವಂತಹ ಪದವಿಗಳಿಗೆ ಮತ್ತೆ ಮಾಡುವಂತಹ ಕೆಲಸಗಳಿಗೆ ಅಜಗಜಾಂತರ ವ್ಯತ್ಯಾಸ ಇರುವಂತದ್ದನ್ನು ನಾವು ಕಾಣ್ತಾ ಬರ್ತೇವೆ. ದೇರ್ ಇಸ್ ನೋ ಕನೆಕ್ಟಿವಿಟಿ ಫಾರ್ ದ ಡಿಗ್ರೀಸ್ and the jobs that they are trying to do or they are doing most of the times. In North Indian situation, we can see that according to the news reports, most of the PhD holders were applying for the pune post. What does it depict? It depicts that PhD holders, though they are highly educated or the knowledged people, they are not getting the jobs. ಇವತ್ತು ಉತ್ತರ ಭಾರತದ ಕೆಲವು ಘಟನೆಗಳನ್ನು ನಾವು ನೋಡ್ತಾ ಬಂದಾಗ ಅಥವಾ ಶಿಕ್ಷಣ ವ್ಯವಸ್ಥೆಯಲ್ಲಿ ಅಥವಾ ಎಂಪ್ಲಾಯ್ಮೆಂಟ್ ಎಕ್ಸ್ಚೇಂಜ್ ಆಫೀಸ್ನಲ್ಲಿ ಅಥವಾ ಇನ್ನಿತರೆ ಒಂದು ಸಂಗತಿಗಳನ್ನು ನಾವು ನೋಡ್ತಾ ಬರಬೇಕಾದ್ರೆ PhD ಪದವಿಯನ್ನ ಪಡೆದಿರುವಂತಹವರು ಪ್ಯೂನ್ ಪೋಸ್ಟ್ಗೆ ಅಥವಾ ಕ್ಲರ್ಕ್ ಪೋಸ್ಟ್ಗೆ ಉದ್ಯೋಗಗಳನ್ನ ಬೇಕು ಅಂತ ಹೇಳ್ಬಿಟ್ಟು ಅಪ್ಲಿಕೇಶನ್ಸ್ ಅನ್ನ ಹಾಕುವಂಥದ್ದನ್ನ ನಾವು ಕಾಣ್ತಾ ಇದ್ದೀವಿ. ಯಾಕೆ ಈ ರೀತಿ ಆಗ್ತಾ ಇದೆ? ಅಲ್ಲಿ ಉದ್ಯೋಗಗಳನ್ನ ಸೃಷ್ಟಿ ಮಾಡೋದ್ರಲ್ಲಿ, ಉದ್ಯೋಗ ಅವಕಾಶಗಳನ್ನ ಸೃಷ್ಟಿ ಮಾಡೋದ್ರಲ್ಲಿ ಇವತ್ತು ನಮ್ಮ ಸರ್ಕಾರ ಫೇಲ್ಯೂರ್ ಆಗ್ತಾ ಇದೆ, ವಿಫಲವಾಗ್ತಾ ಇದೆ. ದೇರ್ ಇಸ್ ಅ ಫೇಲ್ಯೂರ್ ಟು ಪ್ರೊವೈಡ್ ದಿ ಜಾಬ್ ಅಪರ್ಚುನಿಟೀಸ್ ಫಾರ್ ದಿ ಡಿಗ್ರಿ ಹೋಲ್ಡರ್ಸ್. ಬಹುಶಃ ಇದಕ್ಕೆ ಇರಬೇಕೇನೋ ಆ ರೀತಿಯ ಒಂದು ಸಿಚುವೇಶನ್ ಅನ್ನ ನೋಡ್ಕೊಂಡು ಡ್ರಾಪ್ ರೇಟ್ ಕೂಡ ಇನ್ಕ್ರೀಸ್ ಆಗ್ತಾ ಇದೆ. ಉನ್ನತ ಶಿಕ್ಷಣ ವ್ಯಾಸಂಗವನ್ನ ಪಡ್ಕೊಳ್ಬೇಕು ಅನ್ನೋ ಆಸೆನೇ ಅನೇಕ ಜನ ವಿದ್ಯಾರ್ಥಿಗಳಲ್ಲಿ ಕಡಿಮೆ ಆಗ್ತಾ ಇದೆ. Drop rates are increasing to such a level that they do come to a conclusion that if at all we are not going to do for higher education, we are not going to be at loss. We may get into any other kind of jobs. This is the conclusion that the students are coming, and then drop rates are increasing day by day. ಕೆಲವೊಂದು ಉನ್ನತ ಶಿಕ್ಷಣ ಸಂಸ್ಥೆಗಳಲ್ಲಿ ನಾವು ರ್ಯಾಗಿಂಗ್ ಅನ್ನ ಕಾಣ್ತಾ ಬರ್ತೇವೆ. ಅಫ್ಕೋರ್ಸ್ the ragging concept is not existing in the undergraduate level colleges. We can see most of the times in professional or vocational colleges, and then because of that the higher education for technical side and the medical or engineering, these kind of things are also coming to at the lower level. Then we can talk about the quality of education. We are not talking about the problem with the teachers or problem with the system or anything like that. The syllabus itself is becoming an outdated syllabus. So the syllabus committee has to work a lot, and then they have to come to a conclusion that the existing situation, what is there, according to that the syllabus must be there. Say for example now, sociology, when we talk about, we do talk about family, caste system, etc. etc. ನಾವು ಇಲ್ಲಿ ಒಂದು ಸಮಾಜಶಾಸ್ತ್ರ ಅಂತ ಮಾತನಾಡಿದಾಗ ಇಲ್ಲಿ ನಾವು ಕುಟುಂಬದ ಬಗ್ಗೆ, ಜಾತಿ ವ್ಯವಸ್ಥೆಯ ಬಗ್ಗೆ, ಇನ್ನಿತರೆ ವಿಷಯಗಳನ್ನು ನಾವು ಅರ್ಥಕೊಳ್ತಾ ಬರ್ತಾ ಇದ್ದೀವಿ. ಇಲ್ಲಿ ಬೇಸಿಕ್ ಆಗಿ ಏನು ನಾಲೆಡ್ಜ್ ಬೇಕು ಅದನ್ನ ಮಾತ್ರನೇ ನಾವು ಅರಿವನ್ನ ಪಡ್ಕೊಳ್ತಾ ಇದ್ದೀವಿ ಹೊರತು ಅದರಲ್ಲಿ ಉಂಟಾಗ್ತಾ ಇರುವಂತಹ ಅನೇಕ ಬದಲಾವಣೆಗಳು ಏನು, ಯಾವ ಯಾವ ದೃಷ್ಟಿಕೋನದಲ್ಲಿ ಇದನ್ನ ನಾವು ಅಧ್ಯಯನ ಮಾಡಲಿಕ್ಕೆ ಪ್ರಯತ್ನ ಮಾಡಬಹುದು ಅನ್ನುವಂಥದ್ದನ್ನ ನಾವು ಸಂಪೂರ್ಣವಾಗಿ ಅಲ್ಲಿ ಅಪ್ಲಿಕಬಿಲಿಟಿ ಮಾಡ್ತಾ ಇದ್ದೀವಾ? ಈ ತರದ ಒಂದು ಪ್ರಶ್ನೆಗಳನ್ನ ಹಾಕೊಂಡಾಗ ನಾವು ಅಲ್ಲಿ ಕಾಣುವಂಥದ್ದು ಕ್ವಾಲಿಟಿ ಆಫ್ ಎಜುಕೇಶನ್, ಶಿಕ್ಷಣದ ಗುಣಮಟ್ಟ ಅನ್ನುವಂಥದ್ದು. ಸೋಶಿಯಾಲಜಿ ಆಫ್ ಮಾರ್ಕೆಟಿಂಗ್ ಅಂತ ಹೇಳಿ ಇವಾಗ ಹೊಸದಾಗಿ ಒಂದು ಸಿಲೆಬಸ್ ಅನ್ನ ಒಂದು ಪೇಪರ್ ಅನ್ನಾಗಿ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಈ ತರದ ಒಂದು ವ್ಯವಸ್ಥೆಯನ್ನ ನಾವು ವೆಲ್ಕಮ್ ಮಾಡಬೇಕು. ಮಾರ್ಕೆಟಿಂಗ್ ಅಂತ ಹೇಳಿದಾಗ
ಸೋಷಿಯಾಲಜಿ ಓದುವಂಥವ್ರು ಮಾರ್ಕೆಟಿಂಗ್ ಪ್ರೊಫೆಷನಲ್ಲಿ ಹೋಗಬೇಕು ಅನ್ನುವಂಥದ್ದು ಅಲ್ಲ. When you look at the syllabus, you will get to know what is the design of the syllabus and how the job opportunities will be increasing for that particular specialization ಅನ್ನುವಂಥದ್ದನ್ನು ನಾವು ಅಲ್ಲಿ ಅರಿತುಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಬರುತ್ತೆ. Entry of the politics into higher education is another major problem that we are facing today. ಉನ್ನತ ಶಿಕ್ಷಣ ಸಂಸ್ಥೆಗಳಲ್ಲಿ ಹೆಚ್ಚು ಕಡಿಮೆ ರಾಜಕೀಯದ ಪ್ರವೇಶ ಆಗ್ತಾ ಇರುವಂಥದ್ದು, ಹೆಚ್ಚು ಕಡಿಮೆ ಸ್ವಲ್ಪ ಪ್ರಾಬ್ಲಮ್ ಆಗ್ತಾ ಇರುವಂಥದ್ದನ್ನು ನಾವಿವತ್ತು ಕಾಣ್ತಾ ಇದ್ದೀವಿ. ಅಲ್ಲಿ ಎಲೆಕ್ಷನ್ಸ್ ಅನ್ನುವಂಥದ್ದಕ್ಕೆ ವಿದ್ಯಾರ್ಥಿಗಳನ್ನ ಬಳಕೆ ಮಾಡಿಕೊಳ್ಳುವಂಥದ್ದು, ಅಥವಾ ವಿದ್ಯಾರ್ಥಿಗಳೇ ತಾವಾಗಿ ರಾಜಕೀಯದ ಒಂದು ಸಹಾಯಕ್ಕೆ ಹೋಗುವಂಥದ್ದು, ಈ ಥರದ ವಿಚಾರಗಳು ಇವತ್ತು ಸಮಸ್ಯಾತ್ಮಕವಾಗಿ ಪರಿಗಣಿಸಲ್ಪಟ್ಟಿರುವಂಥದ್ದು ಮುಖ್ಯ ವಿಚಾರ ಆಗಿರುವಂಥದ್ದು. Then what are the challenges before higher education today that we are finding? ಉನ್ನತ ಶಿಕ್ಷಣದ ಮುಂದೆ ಇವತ್ತಿರುವಂತಹ ಸವಾಲುಗಳು ಏನೇನು ಅನ್ನುವಂಥದ್ದು ಬಂದಾಗ, we do have a challenge of protecting diverse perspectives. What do you mean by that? See, when we talk about higher education, it is something like, okay, master degree in arts or science, but then what is the diversity or what is the different perspectives that you can look at arts, humanities ಅನ್ನುವಂಥದ್ದು ಬಂದಾಗ, ಅಥವಾ ಕಲಾ ವಿಭಾಗದ ಸಬ್ಜೆಕ್ಟ್ಗಳು, ವಿಷಯಗಳು ಅನ್ನುವಂಥದ್ದು ಬಂದಾಗ ಅದನ್ನು ನಾವು ಯಾವ ದೃಷ್ಟಿಕೋನದಲ್ಲಿ ನಾವು ನೋಡಬೇಕು ಅನ್ನುವಂಥದ್ದೇ ಒಂದು ದೊಡ್ಡ ಸವಾಲಾಗಿರುವಂಥದ್ದು. ಯು ಕ್ಯಾನ್ see today the subjects like environment science and geography, history, sociology, these are all the things which we need basically to exist in society. ಆದರೆ ಇವತ್ತು ಅದೇ ಸಬ್ಜೆಕ್ಟ್ಗಳನ್ನ ಮೂಲೆ ಗುಂಪಾಗಿ ಮಾಡ್ತಾ ಇರುವಂಥದ್ದನ್ನ ನಾವು ಕಾಣ್ತಾ ಇದ್ದೇವೆ. ನಾನು ಒಂದು ಸಮಾಜಶಾಸ್ತ್ರದ ಪ್ರಾಧ್ಯಾಪಕಿ, ಹಾಗಾಗಿ ಹೀಗೆ ಹೇಳ್ತಾ ಇದ್ದೀನಿ ಅಂತ ಅನ್ಕೊಳ್ಬೇಡಿ. ನಿಮ್ಮನ್ನ ನೀವು ಕ್ವೆಶ್ಚನ್ ಮಾಡ್ಕೊಳ್ಳಿ. ನಮ್ಗೆ ಇವತ್ತು ನಾವು ಸಮಾಜದಲ್ಲಿ ಇದೀವಿ ಅಂತ ಹೇಳಿದ್ರೆ, ಸಮಾಜದ ಬಗ್ಗೆ ನಮ್ಗೆ ಅರಿವಿರಬೇಕು ಅಂತ ಹೇಳಿದ್ರೆ, ಸಮಾಜದಲ್ಲಿರುವಂತಹ ಬೇಸಿಕ್ ಕಾನ್ಸೆಪ್ಟ್ಸು, ಸಮಾಜದಲ್ಲಿರುವಂತಹ ಬೇಸಿಕ್ ಇನ್ಸ್ಟಿಟ್ಯೂಷನ್ಸ್ ಹೇಗೆ ವರ್ಕ್ ಮಾಡ್ತಾ ಇದೆ ಅನ್ನೋದು ನಮ್ಗೆ ತಿಳಿದಿರಬೇಕೋ ಬೇಡವೋ? ಆ ವೈವಿಧ್ಯಮಯ ದೃಷ್ಟಿಕೋನವನ್ನ ನಾವು ಅರ್ಥ ಮಾಡ್ಕೊಳ್ದಲೇ ಹೋದ್ರೆ ನಾವು ಹೇಗೆ ಸಮಾಜವನ್ನ ಅರ್ಥ ಮಾಡ್ಕೊಳ್ಳೋಕೆ ಸಾಧ್ಯ ಆಗತ್ತೆ? ಸರ್ಫೇಷಿಯಲ್ ಕನ್ಕ್ಲೂಷನ್ಗೆ ಬಂದ್ಬಿಡ್ತೀವಿ. ಅಯ್ಯೋ, ಡಿವೋರ್ಸ್ ರೇಟ್ ಜಾಸ್ತಿ ಆಗ್ತಾ ಇದೆ, ಗಂಡ ಹೆಂಡತಿ ಜಗಳ ಮಾಡ್ತಾರೆ, ಅತ್ತೆ ಮಾವ ತೊಂದರೆ ಕೊಡ್ತಾರೆ, ಅದಕ್ಕೆ ಡಿವೋರ್ಸ್ ಆಗ್ತಾ ಇದೆ. This is the only one perspective that we look at, but then there could be many other perspectives as to why there is a divorce. ಆ ಥರದ ಒಂದು ಏನಂತ ಹೇಳ್ತೀವಿ, ವೈಚಾರಿಕ ಚಿಂತನೆಗಳನ್ನ ಅಥವಾ ಹೆಚ್ಚು ಹೆಚ್ಚು ರ್ಯಾಷನಲ್ ಥಿಂಕಿಂಗ್ ಅನ್ನ ಇನ್ಕ್ರೀಸ್ ಮಾಡಬೇಕು ಅಂತ ಹೇಳಿದ್ರೆ, ಹೈಯರ್ ಎಜುಕೇಶನ್ ಅಲ್ಲಿ ಡಿಫ್ರೆಂಟ್ ಪರ್ಸ್ಪೆಕ್ಟಿವ್ಸ್ ನಲ್ಲಿ ನಾವು ಒಂದು ಸಬ್ಜೆಕ್ಟ್ ಅನ್ನ ಅಧ್ಯಯನ ಮಾಡುವಂಥದ್ದು ಆಗಬೇಕು. ಅದು ಇವತ್ತು ನಮ್ಮಲ್ಲಿ ದೊಡ್ಡ ಸವಾಲಾಗಿರುವಂಥದ್ದು. ಮುಂದೆ ಬರ್ತಾ ನಾವು ನೋಡುವಂಥದ್ದು ನಮ್ಮ ಸಂಸ್ಕೃತಿಯನ್ನ, ಮೌಲ್ಯಗಳನ್ನ ನಾವು ಹೇಗೆ ಸಂರಕ್ಷಣೆ ಮಾಡ್ಕೊಳ್ಬೇಕು ಅನ್ನುವಂಥದ್ದು ಸಹ ಮತ್ತೊಂದು ದೊಡ್ಡ ಸವಾಲಾಗಿ ನಮ್ಮ ಮುಂದೆ ಇವತ್ತು ಇರುವಂಥದ್ದು. Because why we are facing this problem of preserving our culture and values is because when we are talking about higher education, we are definitely talking about Western education system. ಪಾಶ್ಚಿಮಾತ್ಯ ಶಿಕ್ಷಣ ವ್ಯವಸ್ಥೆಯ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ. ವಿದ್ಯಾರ್ಥಿಗಳೇ, ನಾವು ಯಾವಾಗ ನಾವು ಈ ವೆಸ್ಟರ್ನ್ ಎಜುಕೇಶನ್ ಬಗ್ಗೆ ಮಾತಾಡ್ತಾ ಬರ್ತೀವೋ ಆವಾಗ ನಾವು ಖಂಡಿತ ಅಲ್ಲಿನ ಸಂಸ್ಕೃತಿ, ಮೌಲ್ಯಗಳ ಬಗ್ಗೆ ನಮಗೆ ಒಂದು ಅಟ್ರಾಕ್ಷನ್ ಆಗ್ತಾ ಹೋಗುತ್ತೆ, ಕುತೂಹಲ ಮೂಡ್ತಾ ಬರುತ್ತೆ. ಅದನ್ನ ನಮ್ಮ ಒಂದು ಜೀವನದಲ್ಲಿ ಅಳವಡಿಸ್ಕೊಳ್ಳೋದಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೇವೆ. ಇದರಿಂದ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ನಮ್ಮ ಸಂಸ್ಕೃತಿ ಮತ್ತು ಮೌಲ್ಯಗಳನ್ನ ಸಂರಕ್ಷಣೆ ಮಾಡಿಕೊಳ್ಳುವಂಥದ್ದು ಒಂದು ಸವಾಲಾಗಿ ಬರ್ತಾ ಇದೆ ಅನ್ನುವಂಥದ್ದನ್ನ ನಾವು ನೋಡ್ತಾ ಹೋಗುವಂಥದ್ದು. ಇದೇ ನಿಟ್ಟಿನಲ್ಲಿ ಈಗಾಗಲೇ ಹೇಳಿದ ಹಾಗೆ ಪದವಿಗಳಿಗೆ ತಕ್ಕ ಹಾಗೆ ಉದ್ಯೋಗಾವಕಾಶಗಳನ್ನ ಸೃಷ್ಟಿ ಮಾಡೋದು ಸರ್ಕಾರಕ್ಕೆ ಒಂದು ದೊಡ್ಡ ಸವಾಲಾಗಿ ಪರಿಣಮಿಸಿರುವಂಥದ್ದು. appropriate degrees or appropriate jobs, the combination is becoming a major challenge for the government in the modern days. Challenge of providing affordable education to all. ಆಗಲೇ ಹೇಳಿದ ಹಾಗೆ ಎಲ್ಲ ಸ್ತರದ ವಿದ್ಯಾರ್ಥಿಗಳಿಗೆ ಕೈಗೆಟುಕುವ ದರದಲ್ಲಿ ಉನ್ನತ ಶಿಕ್ಷಣವನ್ನು ನೀಡುವಂತಹದ್ದು ನಮ್ಮ ಸರ್ಕಾರದ ಮುಂದಿರುವಂತಹ ಒಂದು ದೊಡ್ಡ ಸವಾಲು. ಯಾಕೆ ನಾನು ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ವಿಲ್ ಕಮ್ ಬ್ಯಾಕ್ ಟು ದ ಸೆಕೆಂಡ್ ಪಾಯಿಂಟ್. ಐ ಡೋಂಟ್ ನೋ ಇಫ್ ಯು ನೋಟಿಸ್ಡ್ ಆರ್ ನಾಟ್, ಐ ಸ್ಕಿಪ್ ದ ಸೆಕೆಂಡ್ ಪಾಯಿಂಟ್. ಯಾಕೆ ನಾನು ಆ ಸೆಕೆಂಡ್ ಪಾಯಿಂಟ್ ಅನ್ನು ಸ್ಕಿಪ್ ಮಾಡಿದೆ ಅಂತ ಹೇಳಿದ್ರೆ, ಈಗ ನೋಡಿ, ಇವತ್ತಿನ ಒಂದು ಈ ಪ್ಯಾಂಡಮಿಕ್ ಸಿಚುವೇಶನ್, ಈ COVID-19 ಅನ್ನುವಂಥದ್ದು ಬಂದ ನಂತರದಲ್ಲಿ
ನಾವು ಫಿಸಿಕಲ್ ಆಗಿ ಕಾಲೇಜ್ಗೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ, ಅಲ್ಲಿ ಶಿಕ್ಷಣವನ್ನ ಪಡ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ, ಅಲ್ಲಿ ನಾವು ಇವತ್ತು ಎಲೆಕ್ಟ್ರಾನಿಕ್ ಗ್ಯಾಜೆಟ್ಸ್ ಅನ್ನ ಯೂಸ್ ಮಾಡಬೇಕಾಗಿರೋ ಪರಿಸ್ಥಿತಿ ಬಂದಿದೆ, ವೆದರ್ ಟು ಟೀಚ್ ಆರ್ ಟು ಲರ್ನ್. ಸಂಶೋಧನೆ ಮಾಡಲಿಕ್ಕೆ ಅವರು ಡಿಜಿಟಲ್ ಯೂಸೇಜು, ಎಲೆಕ್ಟ್ರಾನಿಕ್ ಗ್ಯಾಜೆಟ್ಸ್ ಅನ್ನ ಯೂಸ್ ಮಾಡುವಂಥದ್ದು ಕಾಮನ್ ಆಗಿ ಇರುವಂಥದ್ದು, ದಟ್ ದೇ ಮೇ ಯೂಸ್ ಇಟ್. ಬಟ್ ದೆನ್ ಕಲಿಕೆ ಮತ್ತು ಬೋಧನೆ ಮತ್ತು ಕಲಿಕೆಗೆ ನಾವು ಇವತ್ತು ಈ ಒಂದು ಎಲೆಕ್ಟ್ರಾನಿಕ್ ಗ್ಯಾಜೆಟ್ಸ್ ಅನ್ನ ಯೂಸ್ ಮಾಡಬೇಕಾಗಿರುವಂತಹ ಪರಿಸ್ಥಿತಿ ಬಂದಿರುವಂಥದ್ದು ಅನಿವಾರ್ಯ, ವಿಪರ್ಯಾಸ, ಏನಂತ ಹೇಳ್ಬೋದು ಅನ್ನೋದು ನನಗೆ ತೋಚ್ತಾ ಇಲ್ಲ ಈ ಒಂದು ಸಂದರ್ಭದಲ್ಲಿ. ಅನಿವಾರ್ಯತೆ ಅಂತ ಬಂದಾಗ ಖಂಡಿತವಾಗ್ಲೂ ನಾವೆಲ್ಲವನ್ನ ಕಲೀಲಿಕ್ಕೆ ಇಷ್ಟಪಡ್ತೀವಿ, ಅಥವಾ ಅದು ನಮಗೆ ಒಂದು ಸವಾಲಾಗ್ಬಿಡತ್ತೆ ನಮಗೆ. ಇವಾಗ ನಾನು ಪಾಠ ಕೇಳಲಿಲ್ಲ ಅಂತ ಹೇಳಿದ್ರೆ ನನಗೆ ಇದರ ಬಗ್ಗೆ ಅರ್ಥ ಆಗುದಿಲ್ಲ, ನಾನು ಎಕ್ಸಾಮಿನೇಷನ್ ಅಲ್ಲಿ ಹೇಗೆ ಬರಿಬೇಕು ಅನ್ನೋವಂಥದ್ದು ಬಂದಾಗ ಖಂಡಿತವಾಗ್ಲೂ ನಾವು ಆ ಗ್ಯಾಜೆಟ್ ಬಗ್ಗೆ ತಿಳ್ಕೊಳ್ತೇವೆ. ನನ್ನ ಮೊಬೈಲ್, ಇವತ್ತು ಎಲ್ಲಾರು ಸ್ಮಾರ್ಟ್ ಫೋನ್ಸ್ ಯೂಸ್ ಮಾಡ್ತಾ ಇದ್ದೀರಾ ವಿದ್ಯಾರ್ಥಿಗಳೇ ನೀವು, ಆದ್ರೆ ಆ ಸ್ಮಾರ್ಟ್ ಫೋನ್ಗಳನ್ನ ನೀವು ಕಲಿಕೆಯ ಪ್ರಕ್ರಿಯೆಗೆ ಖಂಡಿತವಾಗ್ಲೂ ಹೆಚ್ಚು ಅಂದ್ರೆ ನನ್ನ ಪ್ರಕಾರ 99% ಯೂಸೇಜ್ ಮಾಡ್ತಾ ಇದ್ದೀರಾ? ದಿಸ್ ಇಸ್ ಮೈ ಕ್ವಶನ್ ಟು ಯು. ಒಬ್ಬ ಆಕ್ಟರ್ ಸತ್ ಹೋದ್ರೆ ಅದನ್ನ ನೀವು ಫೇಸ್ಬುಕ್ ನಲ್ಲಿ ಸ್ಟೇಟಸ್ ನಲ್ಲಿ ಹಾಕೊಳ್ತೀರಿ, ವಾಟ್ಸಪ್ ನಲ್ಲಿ ಸ್ಟೇಟಸ್ ನಲ್ಲಿ ಹಾಕೊಳ್ತೀರಿ, ಅದ್ರ ಬಗ್ಗೆ ಟಿಕ್ ಟಾಕ್ ಮಾಡ್ತೀರಿ, ಅದ್ರ ಬಗ್ಗೆ ಅನೇಕ ವಿಚಾರಗಳನ್ನ ಇಂಟರ್ನೆಟ್ ನಲ್ಲಿ ತಿಳ್ಕೊಂಡು ಅದ್ರ ಬಗ್ಗೆ ವಿಚಾರಗಳನ್ನ ಮಂಡನೆ ಮಾಡೋ ರೀತಿಯಲ್ಲಿ ನೀವು ಅಲ್ಲಿ ಪ್ರೆಸೆಂಟೇಷನ್ ಮಾಡ್ತಾ ಬರ್ತೀರಾ. ಬಟ್ ವೈ ಡೋಂಟ್ ಯು ಯೂಸ್ ದಟ್ ಸೇಮ್ ಟೆಕ್ನಿಕ್ ಟು ಯುವರ್ ಲರ್ನಿಂಗ್ ಪ್ರಾಸೆಸ್ ಅಬೌಟ್ ಯುವರ್ ಸಿಲೆಬಸ್? ನಾನು ಅದನ್ನ ನೀವು ಮಾಡಬಾರ್ದು ಅಂತ ಹೇಳ್ತಾ ಇಲ್ಲ, ಬಟ್ ಯು ನೀಡ್ ಟು ಯುಟಿಲೈಸ್ your available technology for learning process. That is my request to you. ನಾವು ಬೋಧನೆ ಮಾಡಬೇಕು ಈ ಎಲೆಕ್ಟ್ರಾನಿಕ್ ಗ್ಯಾಜೆಟ್ ಮುಖಾಂತರ ಅಂತ ಹೇಳಿದ್ರೆ ನಾವು ಅದರ ಹಿಂದೆ ಪಡುವಂತಹ ಒಂದು ಸಮಯ, ಅದಕ್ಕೆ ಕೊಡುವಂತಹ ಸಮಯ, ಅದರ ಹಿಂದೆ ನಾವು ಮಾಡುವಂತಹ ಒಂದು ಪ್ರಯತ್ನ ಅಥವಾ ನಮ್ಮ ಒಂದು ಎಫರ್ಟ್ ಏನಿರುತ್ತೆ ಅನ್ನುವಂಥದ್ದು ನಿಮಗೆ ಒಂದು ಚಿಕ್ಕದಾಗಿ ಒಂದು ಅಸೈನ್ಮೆಂಟ್ ಅನ್ನ ಕೊಟ್ಟಾಗ ನಿಮಗೆ ಗೊತ್ತಾಗುತ್ತೆ. ಹಾಗಾಗಿ ವಿದ್ಯಾರ್ಥಿಗಳೇ, ಯು ಮೇಕ್ ಯೂಸ್ ಆಫ್ ದಿ ಎಲೆಕ್ಟ್ರಾನಿಕ್ ಗ್ಯಾಜೆಟ್ಸ್ ಫಾರ್ ಲರ್ನಿಂಗ್ ಪ್ರೊಸೆಸ್ ಮೋರ್ ಅಂಡ್ ಮೋರ್. ದಿಸ್ ಇಸ್ ಮೈ ಅಪೀಲ್ ಟು ಯು. ಮತ್ತೊಂದು ನಾವು ಸವಾಲನ್ನ ಇಲ್ಲಿ ನಾವು ಕಾಣ್ತಾ ಇರುವಂತದ್ದು ಚಾಲೆಂಜ್ ಆಫ್ ಪ್ರಿವೆಂಟಿಂಗ್ ಬ್ರೈನ್ ಡ್ರೈನ್. ಪ್ರತಿಭಾ ಪಲಾಯನವನ್ನ ತಡೆಗಟ್ಟುವುದು ಹೇಗೆ ಅನ್ನುವಂತಹ ಒಂದು ದೊಡ್ಡ ಸವಾಲು. ಬ್ರೈನ್ ಡ್ರೈನ್, ಐ ಥಿಂಕ್ ಇನ್ ದ ಕಾಂಪೊನೆಂಟ್ 8 ವಿ ಶಾಲ್ ಡಿಸ್ಕಸ್ ಅ ಲಾಟ್ ಅಬೌಟ್ ಇಟ್. ಇಲ್ಲಿ ನಾನು ತುಂಬಾ ಚಿಕ್ಕದಾಗಿ ಒಂದು ಬ್ರೈನ್ ಡ್ರೈನ್ ಅಂದ್ರೆ ಕಾನ್ಸೆಪ್ಟ್ ಏನು ಅನ್ನೋದನ್ನ ನಿಮ್ಗೆ ಹೇಳ್ತಾ ಬರ್ತೇನೆ, ಪ್ರತಿಭಾ ಪಲಾಯನ ಅಂದ್ರೆ ಕಾನ್ಸೆಪ್ಟ್ ಏನು ಅನ್ನೋದನ್ನ ಹೇಳ್ತಾ ಬರ್ತೇನೆ. ಇಲ್ಲಿ ಪ್ರತಿಭಾ ಪಲಾಯನ ಅಂತ ಹೇಳಿದಾಗ ನಾವು ಇಲ್ಲಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡುವಂಥದ್ದು ನಮ್ಮ ದೇಶದಲ್ಲಿ ಶಿಕ್ಷಣವನ್ನ ಪಡೆದುಕೊಂಡು ಪರದೇಶದಲ್ಲಿ ಹೋಗಿ ಅವರ ಒಂದು ಸರ್ವಿಸ್ ಅನ್ನ ಕೊಡುವಂಥದ್ದು. ನಮ್ಮಲ್ಲಿರುವ ಪ್ರತಿಭೆ ಬೇರೆ ಕಡೆಗೆ ಹೋಗುವಂಥದ್ದನ್ನೇ ಪ್ರತಿಭಾ ಪಲಾಯನ ಅನ್ನುವಂಥದ್ದು. ಬ್ರೈನ್ ಡ್ರೈನ್ ಈಸ್ ನಥಿಂಗ್ ಬಟ್ ಗೆಟಿಂಗ್ ಎಜುಕೇಶನ್ ಇನ್ ಅವರ್ ಕಂಟ್ರಿ ಅಂಡ್ ದೆನ್ ಗೋಯಿಂಗ್ ಟು ಸಮ್ ಅದರ್ ಕಂಟ್ರಿ ಅಂಡ್ ಗಿವಿಂಗ್ ದ ಸರ್ವಿಸ್. ಇಲ್ಲಿ ಏನಾಗ್ತಾ ಬರುತ್ತೆ ಅಂತ ಹೇಳಿದ್ರೆ, ಒಂದು ವಿದ್ಯಾರ್ಥಿಗೆ ಶಿಕ್ಷಣವನ್ನ ನೀಡಬೇಕು ಅಂತ ಬಂದಾಗ ನಾವು ಸ್ಟ್ಯಾಟಿಸ್ಟಿಕಲ್ ರಿಪೋರ್ಟ್ ಅನ್ನ ಚೆಕ್ ಮಾಡ್ತಾ ಬರೋಣ ಇನ್ನು ಮುಂದಿನ ದಿನಗಳಲ್ಲಿ. ಒಬ್ಬ ವಿದ್ಯಾರ್ಥಿಗೆ ಎಷ್ಟು ಸರ್ಕಾರ ಹಣವನ್ನ ವ್ಯಯ ಮಾಡುತ್ತೆ ಎನ್ನುವಂಥದ್ದು ನೋಡಿದಾಗ ಈ ಪ್ರತಿಭಾ ಪಲಾಯನದ ತೀವ್ರತೆ ನಮ್ಗೆ ಅರ್ಥ ಆಗ್ತಾ ಹೋಗುತ್ತೆ. ಯು ಆರ್ ಸ್ಪೆಂಡಿಂಗ್ lakhs and crores rupees on them, and then they are going and giving their service outside where we are at the loss. ಇದಕ್ಕೆ ಪ್ರತಿಭಾ ಪಲಾಯನ ಅನ್ನುವಂಥದ್ದು ದೊಡ್ಡ ಸವಾಲಾಗಿ ಇವತ್ತು ನಮ್ಗೆ ಬಂದಿರುವಂಥದ್ದು. ಯಾಕೆ ಇದು ಆಗ್ತಾ ಇದೆ? ಆಗ್ಲೇ ನಾವು ಚರ್ಚೆ ಮಾಡಿದ್ವಿ. ಪದವಿಗಳಿಗೆ ತಕ್ಕಂತಹ ಉದ್ಯೋಗಾವಕಾಶಗಳನ್ನ ಸೃಷ್ಟಿ ಮಾಡೋದಕ್ಕೆ ನಮ್ಮ ಸರ್ಕಾರಕ್ಕೆ ದೊಡ್ಡ ಸವಾಲಾಗಿರುವಂಥದ್ದು. ಚಾಲೆಂಜ್ ಆಫ್ ಇನ್ಕ್ಲೂಷನ್ ಏನು ನಾವು ಒಳಗೊಳ್ಳುವಿಕೆ ಅಂತ ಏನ್ ಹೇಳ್ತೀವಿ, ಇದು ನಮ್ಮಲ್ಲಿ ಇವತ್ತು ತುಂಬಾ ದೊಡ್ಡ ಸಮಸ್ಯೆ ಆಗಿದೆ. ಯಾರನ್ನ ಒಳಗೊಳ್ಳಿಸ್ಬೇಕು, ಯಾರಿಗೆ ಹೆಚ್ಚು ಶಿಕ್ಷಣವನ್ನ ಆದ್ಯತೆಯನ್ನಾಗಿ ನೀಡಬೇಕು ಅನ್ನುವಂಥದ್ದು ಪ್ರಾಬ್ಲಮ್ ಆಗಿ ಇವತ್ತು ನಮ್ಗೆ ಕಾಣ್ತಾ ಇರುವಂಥದ್ದು, ಅಥವಾ ಸರ್ಕಾರ ಅದರ ಬಗ್ಗೆ ಹೆಚ್ಚು ಚಿಂತನೆ ಮಾಡದಲೇ ಇರುವಂಥದ್ದು. ಹಾಗಾದ್ರೆ ವಾಟ್ ಆರ್ ದಿ ಪ್ರಾಸ್ಪೆಕ್ಟ್ಸ್ ಆಫ್ ಹೈಯರ್ ಎಜುಕೇಶನ್? ಉನ್ನತ ಶಿಕ್ಷಣದ ಭವಿಷ್ಯದ ನಿರೀಕ್ಷೆಗಳು ಏನು ಅನ್ನುವಂಥದ್ದನ್ನ ನಾವು ನೋಡ್ತಾ ಹೋದ್ರೆ, ನಾವೀಗಾಗಲೇ ವಿ ಹ್ಯಾವ್ ಆಲ್ರೆಡಿ ಎಂಟರ್ಡ್ ಇನ್ ಟು ದ್ಯಾಟ್ ಸಿಚುವೇಶನ್. ವಿ ಆರ್ ಯೂಸಿಂಗ್ ಮಾಡರ್ನ್ ಡಿಜಿಟಲ್ ಎಲೆಕ್ಟ್ರಾನಿಕ್ ಗ್ಯಾಜೆಟ್ಸ್ ಫಾರ್ ಟೀಚಿಂಗ್. ಯು ಹ್ಯಾವ್ ಟು ಲರ್ನ್ ಇಟ್, ದರ್ ಇಸ್ ನೋ ಅದರ್ ಗೋ ಫಾರ್ ಯು. ಇವತ್ತು ನಾವು ಆಧುನಿಕ ತಂತ್ರಜ್ಞಾನವನ್ನ, ಡಿಜಿಟಲ್ ಎಲೆಕ್ಟ್ರಾನಿಕ್ ತಂತ್ರಜ್ಞಾನವನ್ನ ಬಳಕೆ ಮಾಡಿಕೊಂಡು ಬೋಧನೆಯನ್ನ ಮಾಡ್ತಾ ಇದೀವಿ. ನಾವು ಉನ್ನತೀಕರಣ ಮಾಡ್ಕೊಂಡಿದ್ದೇವೆ. ನಾವು ಅದನ್ನ ಬಳಕೆ ಮಾಡ್ಕೊಳ್ಳುವಂಥದ್ದು ನಿಮಗೆ ಬಿಟ್ಟಿದ್ದು. ಯು ಹ್ಯಾವ್ ಟು ಡೂ ಇಟ್. ಬಿಟ್ಟಿದ್ದು ಅಂತ ಹೇಳಿದ್ರೆ ನೀವು ಬಿಟ್ಬಿಡೋಣ, ನಾವು ಇದನ್ನ ಅಳವಡಿಸ್ಕೊಳ್ಳೋದು ಬೇಡ ಅನ್ನೋ ಹಾಗೆ ಬರುದಿಲ್ಲ. ದಿಸ್ ಮೇ ಬಿಕಮ್ ಪಾರ್ಟ್ ಅಂಡ್ ಪಾರ್ಸಲ್ ಆಫ್ ಯುವರ್ ಲೈಫ್ ಇನ್ ಫ್ಯೂಚರ್, ಡಿಯರ್ ಸ್ಟೂಡೆಂಟ್ಸ್.
ಮುಂದೆ ಇದು ಬರ್ತಾ ಬರ್ತಾ ನಿಮ್ಗೆ ಇದೇ ಪಾರ್ಟ್ ಅಂಡ್ ಪಾರ್ಸಲ್ ಆಗ್ಬಿಡ್ಬೋದು. ನಿಮ್ಗೆ ಫಿಸಿಕಲ್ ಆಗಿ ಟೀಚರ್ಸ್ ಬಂದು ನಿಮ್ಮ ಎದುರುಗಡೆ ನಿಂತ್ಕೊಂಡು ಪಾಠ ಮಾಡುವಂತಹ ಒಂದು ಸಿಸ್ಟಮ್ ಕಡಿಮೆ ಆಗಬಹುದು. ಸೊ ಹಾಗಾಗಿ ಗೆಟ್ ಯೂಸ್ ಟು ಎಲೆಕ್ಟ್ರಾನಿಕ್ ಟೆಕ್ನಾಲಜಿ, ಗ್ಯಾಜೆಟ್ಸ್. ಹೈಯರ್ ಎಜುಕೇಶನ್ ಶುಡ್ ಬಿ ಫಾರ್ ನಾಲೆಡ್ಜ್ ಅಂಡ್ ಪ್ರೋಗ್ರೆಸ್ ಆಫ್ ನೇಷನ್. ಉನ್ನತ ಶಿಕ್ಷಣ ಅನ್ನುವಂಥದ್ದು ಸುಮ್ಮನೆ ಉದ್ಯೋಗ ಪಡ್ಕೊಳ್ಳೋದಕ್ಕೆ ಮಾತ್ರ ನಾನು ಕಲಿತೀನಿ ಅನ್ನುವಂಥದ್ದಲ್ಲ, ನನ್ನ ಜ್ಞಾನವನ್ನು ವೃದ್ಧಿ ಮಾಡ್ಕೊಳ್ಳೋದಕ್ಕೋಸ್ಕರವಾಗಿ ಮತ್ತು ದೇಶದ ಪ್ರಗತಿಗೆ ಅನ್ನುವಂತಹ ಒಂದು ಭಾವನೆ ಪ್ರತಿಯೊಬ್ಬ ವಿದ್ಯಾರ್ಥಿಯಲ್ಲಿ ಬರಬೇಕು. Only when each and every student will have that higher education is not only for the employment or job opportunity or for earning process, it is to enhance my knowledge. It is for the progress of nation ಅಂತ ಯಾವಾಗ ಒಂದು ವಿದ್ಯಾರ್ಥಿ ಭಾವಿಸ್ತಾ ಬರ್ತಾನೋ, ಡೆಫಿನೆಟ್ಲಿ at that time higher education is going to be a successful one. ನಮ್ಮ ಇವತ್ತಿನ ಒಂದು ಶಿಕ್ಷಣದ ಗುಣಮಟ್ಟ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇದೆಯೇ? ಇದು ಒಂದು ದೊಡ್ಡ ಪ್ರಶ್ನೆ ನಮ್ಮ ಮುಂದೆ ಕಾಡ್ತಾ ಇರುವಂಥದ್ದು. As already I told you, the quality of education has to be at the level of international level. Why we are talking about international level over here? ಇವತ್ತು ನಾವು ಪ್ರಾಂತೀಯ ಮಟ್ಟದಿಂದ ಸಾರ್ವತ್ರಿಕ ಮಟ್ಟದವರೆಗೆ ನಾವು ನಮ್ಮ ಜರ್ನಿಯನ್ನ ಮಾಡ್ತಾ ಇದ್ದೇವೆ. ನಾವು ಇಷ್ಟು ಒಂದು ಜರ್ನಿಯನ್ನ ಮಾಡ್ತಾ ಇದ್ದೇವೆ ಅಂತ ಹೇಳಿದ್ರೆ ನಾವೇನು ವಿದೇಶಗಳಿಗೆ ಹೋಗಿ ಜಾಬ್ ಮಾಡ್ಬೇಕಂತ ಇಲ್ಲ, ಅಥವಾ ವಿದೇಶದಲ್ಲಿರುವಂತಹ ಒಂದು ಸರ್ವಿಸ್ ಅನ್ನ ನಾವು ನಮ್ಮಲ್ಲಿರುವಂತಹ ಜನರಿಗೆ ಕೊಡಬೇಕು ಅಂತ ಬಂದಾಗ ವಿ ನೀಡ್ ಟು ನೋ ಇಂಟರ್ನ್ಯಾಷನಲ್ ಲೆವೆಲ್ ನಾಲೆಡ್ಜ್. ದಟ್ ಈಸ್ ಮೋರ್ ಇಂಪಾರ್ಟೆಂಟ್. ಉನ್ನತ ಸಂಶೋಧನೆಗಳಿಗೆ, ಸಂಶೋಧಕರಿಗೆ ಮತ್ತು ಯುವ ವಿಜ್ಞಾನಿಗಳಿಗೆ ಪ್ರೋತ್ಸಾಹವನ್ನು ಹೆಚ್ಚು ಹೆಚ್ಚು ನೀಡಬೇಕಾಗಿರೋದು ಬಹಳ ಇಂಪಾರ್ಟೆಂಟ್ ಆಗಿದೆ. ಇದರಿಂದ ಏನಾಗ್ತಾ ಹೋಗುತ್ತೆ ಅಂತ ಹೇಳಿದ್ರೆ ನಮ್ಮ ಒಂದು ದೇಶಕ್ಕೆ ಪ್ರಗತಿ ಅಥವಾ ಡೆವಲಪ್ಮೆಂಟ್ ಅನ್ನುವಂಥದ್ದು ಬೇಗ ಬೇಗ ಸಾಧ್ಯ ಆಗುತ್ತೆ ಅನ್ನುವಂಥದ್ದನ್ನು ನಾವು ಇಲ್ಲಿ ನೋಡ್ತಾ ಬರ್ಬೋದು. We have lot of young scientists and researchers at the higher education level where they need to be encouraged at the higher level so that they can give a lot of contribution to the Indian country and its development and progress, etc. Prioritization ಮಾಡಬೇಕಾಗಿದೆ ಇವತ್ತು ಸ್ಕಿಲ್ ಬೇಸ್ಡ್ ಎಜುಕೇಶನ್ ಅನ್ನುವಂಥದ್ದನ್ನ. ಕೌಶಲ್ಯಾಧಾರಿತ ಶಿಕ್ಷಣಕ್ಕೆ ಹೆಚ್ಚು ಹೆಚ್ಚು ಆದ್ಯತೆ ನೀಡಿದಾಗಲೇ ಮಾತ್ರನೇ ನಮ್ಮ ವಿದ್ಯಾರ್ಥಿಗಳು ಮುಂದಿನ ಹೆಚ್ಚಿನ ಮಟ್ಟದಲ್ಲಿ ಅವರು ಅಭಿವೃದ್ಧಿಯನ್ನು ಸಾಧಿಸಲಿಕ್ಕೆ ಸಾಧ್ಯ ಆಗುವಂಥದ್ದು. ಓನ್ಲಿ ವೆನ್ ವಿ ಸ್ಟಾರ್ಟ್ ಗಿವಿಂಗ್ ಸ್ಕಿಲ್ ಬೇಸ್ಡ್ ಎಜುಕೇಶನ್ ದೇ ಆರ್ ಗೋಯಿಂಗ್ ಟು ಬಿ ಅಟ್ ದಿ ಫ್ರೂಟ್ಫುಲ್ ಲೆವೆಲ್ ವೆನ್ ದೇ ಫಿನಿಶ್ ದೇರ್ ಎಜುಕೇಶನ್. Dear students, this is all for the day, and we have referred all these books, and then still more books you can do refer and then make